ಅವಿನಾಶಿ ಆತ್ಮದ ಪಯಣ, ಪಾಪದ ಕೊನೆಗೆ ಪುಣ್ಯದ ಬೆಳಕು. ಒಂದು ಗ್ರಾಮದಲ್ಲಿ ರಾಮಚಂದ್ರ ಎಂಬ ಅತ್ಯಂತ ಬಡವನಿದ್ದ. ಜೀವನದಲ್ಲಿ ಒಂದಷ್ಟು ಹಣಕ್ಕೆ, ಹಂಗಿಗೆ, ಹೆಂಗಸಿನ ಮೋಹಕ್ಕೆ ಒಳಗಾಗಿ ಅನೇಕ ತಪ್ಪುಗಳನ್ನು ಮಾಡಿದ್ದ. ಅಳಿಯದ ಸಂಪತ್ತು ಬೇಕೆಂದು ಮೋಸದ ಕೆಲಸಗಳನ್ನು ಮಾಡುತ್ತಿದ್ದ. ಆದರೆ ಅವನು ಸಾಯುವ ವೇಳೆಗೆ ಒಂದು ವಿಷಯ ಅವನಿಗೆ ಕಾಡತೊಡಗಿತು. ಇಲ್ಲಿಂದ ಹೋದ ಮೇಲೆ ನನಗೆ ಏನಾಗುತ್ತದೆ ಎಂದು. ಸಾಯುವ ಸಮಯ ಬಂದಾಗಲೇ ರಾಮಚಂದ್ರನ ಆತ್ಮ ದೇಹವನ್ನು ಬಿಟ್ಟು ಹೊರಬಂತು. ಅಲ್ಲಿ ಕಪ್ಪು ಮೈಯ ದಡೂರ್ತಿ ವ್ಯಕ್ತಿಗಳಿಬ್ಬರು ಯಮದೂತರಂತೆ ಬಂದು ನಿಂತಿದ್ದರು. ಓ ರಾಮಚಂದ್ರ, ನೀನು ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಪುಣ್ಯಗಳ ಲೆಕ್ಕ ತೀರಿಸಲು ಯಮಲೋಕಕ್ಕೆ ಸಾಗಬೇಕು ಎಂದರು. ರಾಮಚಂದ್ರ ಅಂಜಿದ. ಆದರೆ ಏನೂ ಮಾಡಲು ಸಾಧ್ಯವಿಲ್ಲ. ಆತ್ಮವು ಅವರ ಕೈಯಲ್ಲಿತ್ತು. ಅವರು ಆತ್ಮವನ್ನು ಒಂದು ಕತ್ತಲ ಕಾಡಿನ ಮಾರ್ಗದಲ್ಲಿ ಕರೆದುಕೊಂಡು ಯಮಲೋಕಕ್ಕೆ ಪಯಣ ಬೆಳೆಸಿದರು. ಆ ಕಾಡಿನಲ್ಲಿ ಕೂಗುವ ಸಿಂಹಗಳು, ನರಕದ ಭೂತಗಳು, ಪ್ರೇತಗಳು ಓಡಾಡುತ್ತಿದ್ದವು. ಆತ್ಮ ಬಡಿದಾಡತೊಡಗಿತು. ಯಮದೂತರು ಹೇಳಿದರು, ಈ ಮಾರ್ಗ ಕೇವಲ ಪಾಪಿಗಳನ್ನು ಮಾತ್ರ ಕರೆದುಕೊಂಡು ಹೋಗಲು ಬಳಸಲಾಗುತ್ತದೆ ಎಂದರು. 2ನೇ ದಿನ ವೈತರಣಿ ನದಿಗೆ ತಲುಪಿದರು. ಇದು ಕೆಸರಿನಿಂದ ತುಂಬಿದ್ದು, ಮಣ್ಣು, ರಕ್ತ, ಮೂತ್ರದಿಂದ ಹರಿಯುವ ನದಿ ಎಂದು ಯಮದೂತರು ಹೇಳಿದರು. ಬಡವ ರಾಮಚಂದ್ರನ ಆತ್ಮ ಕೂಗುತ್ತಾ ನದಿಯಲ್ಲಿ ಮುಳುಗತೊಡಗಿತು. ಯಮದೂತರು ಆತ್ಮವನ್ನು ಬಲದಿಂದ ಎಳೆದರು. ರಾಮಚಂದ್ರನ ಆತ್ಮಕ್ಕೆ ಯಮದೂತರು ಹೇಳಿದರು, ನೀನು ಬದುಕಿನಲ್ಲಿ ಮಾಡಿದ ಮೋಸ, ಕುಟಿಲ ಕೆಲಸಗಳಿಗೆ ಇದೇ ಮೊದಲ ಶಿಕ್ಷೆ ಎಂದು. ನಂತರ ಅವರು ಒಂದು ದೊಡ್ಡ ಮಠದಂಥ ಮನೆಯನ್ನು ಪ್ರವೇಶ ಮಾಡಿದರು. ಆ ಮನೆಯ ದ್ವಾರದಲ್ಲಿ, ಅಂದರೆ ಯಮಲೋಕದ ದ್ವಾರದಲ್ಲಿ, ಚಿತ್ರಗುಪ್ತನು ಕುಳಿತಿದ್ದ ಮತ್ತು ಲೆಕ್ಕ ಹಾಕಿ ಕೂಗಿ ಹೇಳಿದ, ರಾಮಚಂದ್ರನಿಗೆ 4 ಶಾಪ, 10 ಸತ್ಕರ್ಮ, 4 ಪುಣ್ಯ, ಆದರೆ ಪಾಪ ಹೆಚ್ಚು. ಅಲ್ಲಿ ಅವನ ಮುಂಭಾಗದಲ್ಲಿ ಚಿತ್ರಪಟದಲ್ಲಿ ಅವನ ಎಲ್ಲ ಪಾಪಗಳನ್ನು ತೋರಿಸಲಾಯಿತು. ವಂಚನೆ, ಹಣಕ್ಕೋಸ್ಕರ ಮೋಸದ ವ್ಯವಹಾರ, ಹೆಣ್ಣು ಮಕ್ಕಳ ನಂಬಿಕೆಗೆ ದ್ರೋಹ, ಬಡವರ ನೋವು ತಪ್ಪಿಸುವ ಬದಲು ನಗುವುದು. ಆಗ ರಾಮಚಂದ್ರನ ಆತ್ಮ ಅಳುತ್ತಾ ಹೇಳಿತು, ನಾನು ಸರಿ ಮಾಡಿಕೊಳ್ಳುತ್ತೇನೆ. ಆಗ ಯಮದೂತರು ಹೇಳಿದರು, ಅದು ಸಾಧ್ಯವಿಲ್ಲ. ನಂತರ ಅವನಿಗೆ ತಪ್ತಲೋಹ, ಕಂಟಕ, ಅಗ್ನಿಯ ರೀತಿಯಲ್ಲಿ ನರಕ ತೋರಿಸಲಾಯಿತು. ಪ್ರತಿಯೊಂದು ಪಾಪಕ್ಕೆ ಪ್ರತ್ಯೇಕ ಶಿಕ್ಷೆ. ಮೋಸ ಮಾಡಿದ್ದಕ್ಕೆ ಕೆಸರಿನಲ್ಲಿ, ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದಕ್ಕೆ ಉರಿಯುವ ಬೆಂಕಿಯಲ್ಲಿ, ಹೀಗೆ ಪ್ರತ್ಯೇಕ ಶಿಕ್ಷೆ ಕೊಡಲಾಗುತ್ತಿತ್ತು. ರಾಮಚಂದ್ರ ಬಡಿದಾಡುತ್ತಿದ್ದ. ಆದರೆ ಪಾಪಗಳ ಶಿಕ್ಷೆ ತಪ್ಪುತ್ತಿರಲಿಲ್ಲ. ಆದರೆ ಒಂದು ಕಾಲದಲ್ಲಿ ರಾಮಚಂದ್ರನ ತಾಯಿ ಬದುಕಿದ್ದಾಗ ಪ್ರತಿದಿನ ಗಾಯತ್ರಿ ಜಪ, ಪಿತೃಶ್ರಾದ್ದ, ರಾಮಮಂತ್ರ ಜಪಿಸುತ್ತಿದ್ದಳು. ಆ ಪುಣ್ಯದ ಪರಿಣಾಮದಿಂದ ಯಮಲೋಕದಲ್ಲಿ ರಾಮಚಂದ್ರನ ಆತ್ಮ ಸ್ವಲ್ಪ ಮೇಲಕ್ಕೆ ಎತ್ತಲ್ಪಟ್ಟಿತು. ಚಿತ್ರಗುಪ್ತ ಹೇಳಿದರು, ಆ ತಾಯಿ ಮಾಡಿದ ಪ್ರಾರ್ಥನೆಗಳಿಂದ ಸ್ವಲ್ಪ ಪುಣ್ಯ ನಿನಗೆ ಸೇರ್ಪಡೆಯಾಗಿದೆ. ನಿನ್ನ ಶಿಕ್ಷೆ ಕಡಿಮೆ ಮಾಡುತ್ತೇವೆ ಎಂದರು. ಮತ್ತು ರಾಮಚಂದ್ರನ ಆತ್ಮ ಸರಳವಾಗಿ ಯಮಲೋಕದಿಂದ ವಾಪಸ್ ಹುಟ್ಟಿಗೆ ತಯಾರಾಯಿತು. ಮರಳಿ ಅವನು ಬಡವರ ಮನೆಯಲ್ಲಿ ಜನ್ಮ ತಾಳಿದ. ಪಾಪ ಮಾಡಿದ್ದನ್ನು ಮರೆಯದೆ ಪುಣ್ಯ ಕರ್ಮದ ಜೀವನ ಶುರು ಮಾಡಿದ. ಈ ಕತೆ ನಮಗೆ ತಿಳಿಸುವುದೇನೆಂದರೆ, ಜೀವನ ಪೂರ್ತಿಯಾಗುವ ಮುನ್ನ ಪುಣ್ಯ ಕರ್ಮ ಮಾಡಿ. ಮರಣದ ನಂತರ ಯಾವುದೇ ಮನ್ನಣೆ ಇಲ್ಲ. ತಾಯಿಯ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಸಜ್ಜನರ ಸಹವಾಸವೇ ನಮಗೆ ರಕ್ಷಣೆ.